ಅಂಬೇಡ್ಕರ್ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರು ಆದ ಪಿ ಮೂರ್ತಿ ಅವರ ನೇತೃತ್ವದಲ್ಲಿ ಬೆಸ್ಕಾಂನ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ 3 ಪ್ರತ್ಯೇಕ ದೂರುಗಳನ್ನು ಸಲ್ಲಿಸಲಾಗಿದೆ. ಮೊದಲ ದೂರಿನಲ್ಲಿ ಸಹಾಯಕ ಇಂಜಿನಿಯರ್ ಪ್ರಕಾಶ್ ವಿ ಅವರು ಎಸ್ಸಿ ಎಸ್ಟಿ ನೌಕರರ ಮೇಲೆ ಜಾತಿ ತಾರತಮ್ಯ ಮಾಡುತ್ತಾ ದೌರ್ಜನ್ಯ ಎಸಗುತ್ತಿದ್ದಾರೆ. ರೈತರು, ಗ್ರಾಹಕರು ಹಾಗೂ ಗುತ್ತಿಗೆದಾರರಿಗೆ ಕಿರುಕುಳ ಕೊಡುತ್ತಾ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅಮಾನತು ಮಾಡಬೇಕು ಅಂತ ಮನವಿ ಮಾಡಲಾಗಿದೆ. ಎರಡನೇ ದೂರಿನಲ್ಲಿ ಕನಕಪುರ ವಿಭಾಗದ ಲೆಕ್ಕಾಧಿಕಾರಿ ಚಂದ್ರಪ್ಪ ಎನ್ ಅವರು ಸುಮಾರು 22 ಕೋಟಿ ರೂಪಾಯಿ ಹಣವನ್ನ ಕಾನೂನು ಬಾಹಿರವಾಗಿ ವ್ಯಯ ಮಾಡಿ ನಿಗಮಕ್ಕೆ ಭಾರಿ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ನಾವಿವತ್ತು ಒಂದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಹೆಡ್ ಆಫೀಸ್ MD ಆಫೀಸಲ್ಲಿ ಇದ್ದೀವಿ. ವಿಚಾರ ಏನಂದರೆ, ಬಿಡದಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಸಿಸ್ಟೆಂಟ್ ಇಂಜಿನಿಯರ್ ಆದಂಥ ಪ್ರಕಾಶ್ ಅವರು ಅಲ್ಲಿ ಅವ್ರ ಮೇಲೆ ಕಡಿಮೆ ಅಂದ್ರೂ ರೈತರು, ಗುತ್ತಿಗೆದಾರರು ಮತ್ತು ನೌಕರರು ಹಲವಾರು ದೂರುಗಳು ನೀಡಿದ್ದಾರೆ. ಕಿರುಕುಳ ಕೊಡೋದು, ಕಾರ್ಯನ ನೀಟಾಗಿ ನಿರ್ವಹಿಸುವುದಿಲ್ಲ, ಫೋನ್ ಕರೆಗಳು ಎತ್ತುವುದಿಲ್ಲ, ದೌರ್ಜನ್ಯ ಮಾಡೋದು, ಇತರ ಕಂಪ್ಲೇಂಟ್ಗಳನ್ನ ಹಲವು ಸಂಘಟನೆಗಳಿಂದ ಗುತ್ತಿಗೆದಾರರು, ರೈತರು ಎಲ್ಲರೂ ದೂರು ಕೊಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿವರೆಗೂ ಅವ್ರನ್ನ ಯಾವುದೇ ರೀತಿ ವರ್ಗಾವಣೆ ಮಾಡಿಲ್ಲ. ಈ ಹಿಂದೆ ಯಡೂರಿಗೆ ವರ್ಗಾವಣೆ ಮಾಡಿದರು. ಉದ್ದೇಶ ಇದನ್ನೆಲ್ಲ ತನಿಖೆ ಮಾಡಿ ಇವರು ಕಾರ್ಯ ಸರಿಯಾದ ನಿಟ್ಟಿನಲ್ಲಿ ನಿರ್ವಹಿಸ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ಇವ್ರನ್ನ ಯಡೂರಿಗೆ ವರ್ಗಾವಣೆ ಮಾಡಿದರು. ಇವರು ಕೋರ್ಟ್ಗೆ KITಯಿಂದ ಸ್ಟೇ ತತ್ತಾರೆ. ಸ್ಟೇ ಯಾವ ರೀತಿ ಸಿಗುತ್ತೆ ಅಂದರೆ, GM ಅವರು ಇವ್ರನ್ನ KPTCLಗೆ ಹಾಕ್ತಾರೆ. KPTCLಗೆ ಇವ್ರನ್ನ ಹಾಕೋವಂಥ ಪ್ರಾವಿಷನೇ ಇರೋಲ್ಲ. ಆದ್ದರಿಂದ ನನಗೆ ಎನ್ಕ್ವೈರಿನೇ ಮಾಡಲಿಲ್ಲ, KPTCLಗೆ ಹಾಕಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಸ್ಟೇ ತಂದಿದ್ದಾರೆ. ಅವರು GM ಅವರು KPTCLಗೆ ಹಾಕಿದ್ರೆ ರೈತರಿಗೆ ಮತ್ತು ಗುತ್ತಿಗೆದಾರರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋ ಉದ್ದೇಶದಲ್ಲಿ ಏನೋ ಒಂದು ಹಾಕ್ಬಿಡ್ತಾರೆ. ಅದಾದಮೇಲೆ ಅವ್ರಿಗೆ ಹಾಕೋಂಥ ಪ್ರಾವಿಷನ್ ಇರೋಲ್ಲ, ಕೋರ್ಟ್ ಸ್ಟೇ ಸಿಕ್ಬಿಡುತ್ತೆ. ಈ ಉದ್ದೇಶವಾಗಿ ನಾವು ಅಂಬೇಡ್ಕರ್ ಸೇನೆ ವತಿಯಿಂದ ರಾಜ್ಯ ಸಮಿತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ P ಮೂರ್ತಿ ಅಣ್ಣವರು ದೂರನ್ನ ನೀಡಿದ್ದಾರೆ. ಈಗ ನಾವು ಕೂಡ ವಿಚಾರವಾಗಿ ಈಗ ಇಲಾಖೆ ಹತ್ರ ಬಂದಿದ್ದೀವಿ. GM ಅವರು ಈಗ ಆಲ್ರೆಡಿ ನಮಗೆ ಭರವಸೆ ನೀಡಿದ್ದಾರೆ, ಇದು ನಮ್ಮಿಂದ ತಪ್ಪಾಗೋಗಿದೆ, ನಾವು ಇಮಿಡಿಯೇಟ್ಲಿ ಏನಿದೆ ಲೀಗಲ್ ಅಡ್ವೊಕೇಟ್ ಅವ್ರನ್ನ ಕರೆಸಿ ಇವ್ರದ್ದು ಸ್ಟೇನ ವೆಕೇಟ್ ಮಾಡ್ತೀನಿ, ವೆಕೇಟ್ ಮಾಡಿ ಇವ್ರದ್ದು ಕೇಂದ್ರ ಸ್ಥಾನ ಎಲ್ಲಿದೆ ಯಡೂರಿಗೆ ಹಾಕ್ತೀನಿ ಅನ್ನೋ ಒಂದು ಭರವಸೆ ನೀಡಿದ್ದಾರೆ. ಇನ್ನು 10 ದಿನಗಳ ಕಾಲಾವಕಾಶ ಕೇಳಿದ್ದಾರೆ. ದಯಮಾಡಿ MD ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶಿವಶಂಕರ್ ಅವರು ಇದನ್ನು ಗಂಭೀರವಾಗಿ ತಗೊಂಡು ಇವ್ರನ್ನ ಕೇಂದ್ರ ಸ್ಥಾನಕ್ಕೆ ವರ್ಗಾವಣೆ ಮಾಡಬೇಕು. ಇನ್ನೊಂದು ಬಂದು ಮಾಗಡಿಲಿ ಒಬ್ಬ ಚಂದ್ರಪ್ಪ ಅನ್ನೋ ಆಫೀಸರು ಒಂದು 3 ಕೋಟಿ ಅಮೌಂಟ್ನ ಅವರ ಸ್ವಂತಕ್ಕೆ ಬಳಸ್ಕೊಂಡಿರ್ತಾರೆ, ದುರ್ಬಳಕೆ ಮಾಡಿರ್ತಾರೆ. ಆ ವಿಚಾರವಾಗಿ DYSP ತನಿಖೆ ಮಾಡ್ತಾರೆ. ತನಿಖೆ ಮಾಡಿದಂಥ ದಿನದಲ್ಲಿ ಇವ್ರ ಮೇಲೆ ಒಂದು ಸ್ಟೇಷನಲ್ಲಿ FIR ಕೂಡ ಆಗುತ್ತೆ. ಆದರೆ ಅವ್ರನ್ನ ಯಾವುದೇ ರೀತಿ ಇನ್ನೂ ಅರೆಸ್ಟು ಮಾಡಿಲ್ಲ, ಸಸ್ಪೆಂಡು ಮಾಡಿಲ್ಲ, ವರ್ಗಾವಣೆನೂ ಮಾಡಿಲ್ಲ. ಅವ್ರದ್ದು ಕೂಡ ನಾವು ಈಗಾಗಲೇ ದೂರು ಕೊಟ್ಟಿದ್ದೀವಿ. ಅದನ್ನು ಕೂಡ ಈಗ ತನಿಖೆನ ಮುಂದುವರಿಸಿದ್ದಾರೆ. ಅವ್ರದ್ದು ಶೀಘ್ರವಾಗಿ ತನಿಖೆ ನಡೆಸಿ ಅವ್ರನ್ನ ಏನಿದೆ ಜೈಲು ಕಟ್ಟೋಂಥ ಕೆಲಸ ಮಾಡಬೇಕು. ಆಮೇಲೆ ಹಣ ದುರ್ಬಳಕೆ ಆಗಿರೋದು ಈಗ 3 ಕೋಟಿ ಆಲ್ರೆಡಿ DYSP ಅವರು ಬರೆದಿದ್ದಾರೆ ದುರ್ಬಳಕೆ ಆಗಿದೆ ಅಂತ. 22 ಕೋಟಿ ವ್ಯತ್ಯಾಸ ಬರ್ತಿದೆ. ಇದು ಸಂಪೂರ್ಣವಾಗಿ ತನಿಖೆ ಮಾಡಿ ಅವ್ರ ಆಸ್ತಿ ಮುಟ್ಕೊಳ್ಳಾಕಬೇಕು. ಅವ್ರ ವಿರುದ್ಧವಾಗಿ ಏನಿದೆ ಕಾನೂನು ಕ್ರಮ ಜರುಗಿಸಬೇಕು. ಈ 3ನೇ ವಿಚಾರ ಬಂದು ಮಂತನಹಳ್ಳಿಯಲ್ಲಿ ಶ್ರೀನಿವಾಸ ಮೂರ್ತಿ SL ಶ್ರೀನಿವಾಸ ಮೂರ್ತಿ ಅನ್ನೋರು 2010ರಲ್ಲಿ ALM ಆಯ್ತಾರೆ, 2014ರಲ್ಲಿ LM ಆಯ್ತಾರೆ, ಅದಾದಮೇಲೆ LM2 ಆಯ್ತಾರೆ, MR ಆಯ್ತಾರೆ, ಮತ್ತು ಈಗ OCR MR ಆಗಿ ಅಲ್ಲೇ ಕೂತಿದ್ದಾರೆ. ಒಬ್ಬ ಅಧಿಕಾರಿ ಬಡ್ತಿ ಒಂದ್ಮೇಲೆ ಬೇರೆ ಕಡೆ ವರ್ಗಾವಣೆ ಆಗಬೇಕು. MR ಆಗಿ ಇವತ್ತಿಗೆ 8 ವರ್ಷ ಆದರೂ ಕೂಡ ಇನ್ನೂ ಅಲ್ಲೇ ಕೂತಿದ್ದಾರೆ. ಮಂತನಹಳ್ಳಿ ಬಂದು ಅದೊಂದು ಇಂಡಸ್ಟ್ರಿಯಲ್ ಏರಿಯಾ, ಅಲ್ಲಿ ಒಂದು ಇನ್ಕಮ್ ಜೋರಾಗಿರೋದ್ರಿಂದ ಇವರು ಹಣ ಮಾಡೋ ಉದ್ದೇಶದಿಂದ ಅಲ್ಲಿ ಕೂತಿದ್ದಾರೆ. ಆಮೇಲೆ ಇವರು SC ST ನೌಕರರಿಗೆ ಸುಳ್ಳು ದೂರು ಕೊಡಿಸೋದು, ಯಾರು ವಾಯ್ಸ್ ಮಾಡ್ತಾರೆ ಅಂಥವ್ರ ಮೇಲೆ RTI ಕಾರ್ಯಕರ್ತರುಗಳ ಕೈಲಿ ದೂರುಗಳು ಮಾಡಿಸೋದು, ಈ ಥರ ಒಂದು ಮಾಡ್ಕೊಂಡು SC ST ಪಾಪ ಏನು ಔಟ್ ಆಫ್ ಸ್ಟೇಷನಿಂದ ಬಂದಿರ್ತಾರೆ ನೌಕರರು, ಬಡ ಕುಟುಂಬದಲ್ಲಿ ಕೆಲಸ ತಗೊಳ್ಳೋದೇ ಕಷ್ಟ, ಅಂಥವ್ರ ಮೇಲೆ ಸವಾರಿ ಮಾಡ್ಕೊಂಡು ಇದೇನಿದ್ದಾರೆ ಪ್ರಕಾಶ್ ಮತ್ತು ಈ OCR ಶ್ರೀನಿವಾಸ ಮೂರ್ತಿಯವರು SC ST ನೌಕರರಿಗೆ ಕಿರುಕುಳ ನೀಡ್ತಿದ್ದಾರೆ. ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತ ನಾವು ಅಂಬೇಡ್ಕರ್ ಸೇನೆ ವತಿಯಿಂದ ಈಗ ದೂರು ಕೊಟ್ಟಿದ್ದೀವಿ. ಇದೇನೋ ನಾವು ಸಂಪೂರ್ಣವಾಗಿ ತನಿಖೆಯಾಗಿ ಇವ್ರ ಮೇಲೆ ಕ್ರಮ ಜರುಗಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು 400ರಿಂದ 500 ಜನ ಸೇರಿ ಹೋರಾಟನ ಮಾಡ್ತೀವಿ ಅಂತ ನೇರವಾಗಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್.